ಕರ್ನಾಟಕದ ಕೀರ್ತಿಯನ್ನ ಭಾಮಣಿ ಷಟ್ಪದಿಯಲ್ಲಿ ಸುಮಾರು 2-3 ಪುರಾಣಗಳನ್ನು ಬರೆದು ಏಕಕಾಲದಲ್ಲಿ ಸುಮಾರು 6-7 ಕಿರುಹೊತ್ತಿಗೆಗಳನ್ನು, ಮಹಾಹೊತ್ತಿಗೆಗಳನ್ನು, ನಾಟಕಗಳನ್ನು ಹೊರತಂದು ಕರ್ನಾಟಕದ ಮನೆ ಮನೆಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ಮೇರು ಸಾಹಿತಿಯನ್ನ ಇವತ್ತು ನಾವು ಪುಟಕ್ಕಿಟ್ಟ ಚಿನ್ನ ಎಂಬ ಕಾರ್ಯಕ್ರಮದ ಎಡೆಗೆ ನಮ್ಮ ಪ್ರತಿಧ್ವನಿ ವಾಹಿನಿಯ ಮುಖಾಂತರವಾಗಿ ಕರ್ನಾಟಕದ ಜನತೆಗೆ ನಾವು ತೋರಿಸುವಂಥ ಒಂದು ಪ್ರಯತ್ನ ಮತ್ತು ಅವರನ್ನು ಪರಿಚಯಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಸಂಗಡ ನಮ್ಮ ವಾಹಿನಿಗೆ ತಮ್ಮನ್ನೇ ತಾವು ಪರಿಚಯ ಮಾಡಿಕೊಡಲು ಬಂದಿದ್ದಾರೆ ಶ್ರೀಯುತ ಶಿವಪ್ಪ ರಾಮಪ್ಪ ಹೂಗಾರ್ ಎಂಬ ಸಾಹಿತ್ಯನ ನಾನು ತುಂಬುವುದರಿಂದ ನಮ್ಮ ಪ್ರತಿಧ್ವನಿ ವಾಹಿನಿಯ ಪರವಾಗಿ ತುಂಬುವುದು ಸ್ವಾಗತ ಕೊಡ್ತೇನೆ. ಸರ್, ಆತ್ಮೀಯವಾದಂತ ನಮ್ಮ ವಾಹಿನಿಗೆ ಸ್ವಾಗತ ಸರ್. ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸರ್ ತಮಗೆ. ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದ ಮನೆ ಮನೆಗಳಲ್ಲಿ, ಜನಮನೆಗಳಲ್ಲಿ ಹಾಗೂ ಉತ್ತರ ಕರ್ನಾಟಕದಲ್ಲಿ ಮೇರು ಪರ್ವತ ಸಾಹಿತಿಗಳಲ್ಲಿ, ಆಧುನಿಕ ಕಾಲದ ಸಾಹಿತಿಗಳಲ್ಲಿ, ಅದರಲ್ಲೂ ಕೂಡ ಭಾಮಣಿ ಷಟ್ಪದ ಮಹಾ ಕುಮಾರವ್ಯಾಸನ ಒಂದು ಬೆಣ್ಣಿನ ನಂತರ, ಅಂದರೆ ಅವನ ನಂತರ ಬಹಳಷ್ಟು ಕವಿಗಳು ಆಗಿ ಹೋಗಿದ್ದಾರೆ ಮತ್ತು ಆಧುನಿಕ ಕಾಲದಲ್ಲಿ ಕವಿಗಳಾಗಿದ್ದಾರೆ. ಆದರೆ ಭಾಮಣಿ ಷಟ್ಪದೆಯಲ್ಲಿ ಈ ರೀತಿಯಾಗಿ ಪುರಾಣಗಳ ಬರೆದ ಕವಿಗಳು ಬಹಳಷ್ಟು ವಿರಳ. ಆದರೆ ಅಂಥ ಮಹಾನ್ ಸಾಹಿತ್ಯನ ನಾವು ನಿಮಗೆ ಇವತ್ತು ನಮ್ಮ ಪ್ರತಿಧ್ವನಿ ವಾಹಿನಿಯ ಮುಖಾಂತರವಾಗಿ ಕನ್ನಡ ಜನತೆಗೆ ನಾವು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತದೆ. ಮತ್ತೊಮ್ಮೆ ತಮಗೆ ತುಂಬ ಹೃದಯದ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ತೆ. ಪರಿಚಯವನ್ನು ಮಾಡಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ತಮಗೆ ಮತ್ತೊಮ್ಮೆ ಸ್ವಾಗತದ ಜೊತೆಗೆ ತಮ್ಮ ಕಿರು ಪರಿಚಯವನ್ನ ನಮ್ಮ ವಾಹಿನಿಗೆ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ವಾಹಿನಿಯ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ನಮಸ್ಕಾರಗಳು. ನನ್ನ ಹೆಸರು ಶಿವಪ್ಪ ರಾಮಪ್ಪ ಹೂಗಾರ್ ಅಂತ. ನನ್ನ ಸ್ವಂತ ಊರು ಬಾಗಲಕೋಟೆ ಜಿಲ್ಲೆ ಹಾಗೂ ತಾಲೂಕಿನ ಶಿರೂರು. ಪ್ರೀತಿಯಿಂದ ನಾವು ಇದನ್ನು ಐತಿಹಾಸಿಕವಾಗಿ ಶಿರಿಯೂರು ಅಂತಲೇ ಸಂಬೋಧಿಸ್ತಾ ಇದ್ದೀವಿ. ನನ್ನ ವೃತ್ತಿ ಬಂದು ಪ್ರಾಥಮಿಕ ಶಾಲಾ ಶಿಕ್ಷಕ. ಸದ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊರತೆಯಲ್ಲಿ ಸಹಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರವೃತ್ತಿಯಿಂದ ನಾನು ಸಾಹಿತಿಯಾಗಲೇ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್, ಒಬ್ಬ ಶಿಕ್ಷಕರಾಗಿ ಅದಕ್ಕೆ ಹೇಳ್ತಾರೆ ಶಿವಸ್ವರೂಪಿಯಾಗಿ, ಕರ್ಮಯೋಗಿಯಾಗಿ, ಸದಾ ಕಾರ್ಯನಿರತ ತತ್ಪರರಾಗಿರ್ತಕ್ಕಂಥ ತಾವು ಶಿಕ್ಷಕ ವೃತ್ತಿಯಲ್ಲಿದ್ದೀರಿ ಮತ್ತು ಸಮಾಜದ ಒಂದು ಸ್ಥಳಪಾಯವನ್ನು ಕಟ್ಟುವಂಥವ್ರು ಇದ್ದೀರಿ. ಹಾಗಾದ್ರೆ ಈ ಒಂದು ಸಾಹಿತ್ಯ ಕೃಷಿಗೆ ಮೊದಲು ತಾವು ವೃತ್ತಿಯಿಂದ ಶಿಕ್ಷಕರಾಗಿ ಸಾಹಿತ್ಯ ಕೃಷಿಗೆ ಬರಲಿಕ್ಕೆ ಮೊದಲ ಕಾರಣ ಏನು? ಬಹುತೇಕ ನಾನು 2ನೇ ತರಗತಿಯಲ್ಲಿ ಓದ್ತಿದ್ದೆ ಅನಿಸುತ್ತೆ ಸರ್. ಅವಾಗ ಬಾಗಲಕೋಟೆನಲ್ಲಿ ಪ್ರಸಿದ್ಧವಾದ ಒಂದು ಬುಕ್ ಡಿಪೋ, ಪುಸ್ತಕ ಮಳಿಗೆ, ಅದೊಂದು ವಿಜಯ ಮಾಂತೇಶ ಬುಕ್ ಡಿಪೋ ಅಂತ. ಅದಕ್ಕೆ ಪುಸ್ತಕ 2ನೇ ತರಗತಿ ಪುಸ್ತಕ ತರೋಕ್ಕೆ ನನ್ನ ತಂದೆ ನನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರು. 1ನೇ ತರಗತಿನಲ್ಲಿ ಮತ್ತು 2ನೇ ತರಗತಿಯಲ್ಲಿ ಕೆಲವೊಂದು ಕವಿಗಳ ಹೆಸರುಗಳು ಆ ಪದ್ಯದ ಕೆಳಗಿರ್ತಿತ್ತು. ಅದಕ್ಕೆ ಅವರು ಪುಸ್ತಕ ತಗೊಳ್ಳುವಾಗ ಆ ಪುಸ್ತಕ ಅಂಗಡಿ ಮಾಲೀಕರಿಗೆ ಹೇಳಿದ್ದೆ ನಾನು, ಒಂದು ಹಾಡಿನ ಕೆಳಗೆ ನಂದು ಹೆಸರು ಬರೀರಿ ಅಂತೇಳಿ ಹೇಳಿದ್ದೆ. ಅವರು ಮಾಲೀಕರು ನಕ್ಕರು. ನನಗದು ಅರ್ಥ ಆಗಲಿಲ್ಲ. ಹಿಂಗೆ ಬರೆಯಕ್ಕೆ ಬರೋದಿಲ್ಲಪ್ಪ, ಇನ್ನೊಂದು ಸಾರಿ ಬಾ, ಬೇಕಾದ್ರೆ ಬರ್ದು ಕೊಡ್ತೀವಿ ಅಂತಂದು. ಹಂಗಂದ್ಮೇಲೆ ಮತ್ತೊಂದು 15 ದಿವಸ ಕಳೆದು ಮತ್ತೆ ಅಲ್ಲಿ ಹೋದಾಗ ನಮ್ಮ ಅಪ್ಪಾಜಿನ ಹಠ ಮಾಡಿ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಮತ್ತೆ ಹೋಗಿ ನಮ್ಮ ಅಪ್ಪಾಜಿ ನಕ್ಕೊಂತ ಹೇಳಿದ್ರು ಅವ್ರಿಗೆ, ಅವನೊಂದು ಹಾಡಿಗೆ ಹೆಸರಂತ ಬರೀರಿ ಅಂತ. ಯಾಕಂದ್ರೆ ಆ ಹಾಡುಗಳನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಗುರುಮಾತೆಯವರು ಅಷ್ಟು ಅಭಿನಯಪೂರ್ವಕವಾಗಿ ಹಾಡ್ತಿದ್ರು. ಅದ್ರ ಜೊತೆ ಇಂಥವ್ರು ಬರ್ದಾರ ಅಂತ ಹೇಳ್ತಿದ್ರು. ಅದಕ್ಕೆ ನಂದೊಂದು ಹೆಸರು ಹಾಕ್ಸ್ಬೇಕು ಅನ್ನೋದೊಂದಿತ್ತು. ಅವಾಗ ಅವರು ಮಾಲೀಕರು ನೇರವಾಗಿ ಹೇಳಿದರು, ಹಂಗೆ ಬರಂಗಿಲ್ಲಪ್ಪಿ, ಅದು ನೀನು ದೊಡ್ಡವಾಗು, ನೀನು ಸ್ವಂತವಾಗಿ ಹಾಡು ಬರಿ, ಯಾರ್ದು ನೋಡ್ಕೊಂಡ್ ಬರಿಬೇಡ, ಆಮೇಲೆ ಬಾ ನಿನ್ನ ಹೆಸರು ಹಾಕಿರ್ತೀನಿ ಅಂತ. ಅದು ನನಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು. ನಾನು ಆ ಪುಸ್ತಕದಲ್ಲಿ ಹೆಸರು ಬರ್ಸ್ಬೇಕಲ್ಲ ಅಂತ. ಅದು ಬರ್ತಾ 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 ನಾನು ತಿಳುವಳಿಕೆ ಬಂದಾಗ ಗೊತ್ತಾಗಬೇಕಾಯ್ತು, ಸಾಹಿತಿಗಳಾದವ್ರು ಮಾತ್ರ ಅಲ್ಲಿಗೆ ಅವಕಾಶ ಐತಿ ಅಂತ. ಇದು ನನಗೆ ಮನಸ್ಸಿನಲ್ಲಿ ಮೊಳಕೆ ಹೊಡೆದು ಒಬ್ಬ ಸಾಹಿತಿ ಆಗ್ಬೇಕು ಅನ್ನುವಂಥ ಒಂದು ಛಲ ಹುಟ್ಟಿಸ್ತು. ಆದ್ರೆ ಛಲ ಹುಟ್ಟಿದಾಗ ಹೊಟ್ಟೆ ಅನಿಸಿಟ್ಟು ನನಗೆ ರಟ್ಟೆಯಾಗಿರ್ಲಿಲ್ಲ. ಅದಕ್ಕೆ ಕಾಯ್ಬೇಕಾಯ್ತು ಅಷ್ಟೇ. ಈಗ ಅದು ಬಹುತೇಕವಾಗಿ ಕಾಲ ಕೂಡಿ ಬಂತು ಅನ್ಸುತ್ತೆ. 2016ರಲ್ಲಿ ಈ ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಅಧಿಕೃತವಾಗಿ ಕಾಲಿಟ್ಟೆ ಅಷ್ಟೇ. 2016ರಲ್ಲಿ ಅಧಿಕೃತವಾಗಿ ಕಾಲಿಟ್ಟಿದೆ ಸರ್. ಹಾಗೆ ನೀವು ಹೇಳಿದ್ರಿ, ಆ ಒಂದು ಉತ್ಕಟ ಬಯಕೆ, ಆ ಒಂದು ಮಹತ್ವಾಕಾಂಕ್ಷಿ ಬಯಕೆ ನಿಮ್ಮನ್ನ ಇವತ್ತು ಮಹಾನ್ ಸಾಹಿತಿಗಳ ಸಾಲಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ನಿಲ್ಲಿಸಿದೆ. ಹಾಗಾದ್ರೆ ಆ ಒಂದು ಬೆಂಕಿಯ ಕಿಡಿ, ಒಂದು ಚಿಲುಗಾರಿ ಏನಿದೆಯಲ್ಲ, ಇವತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿರಿಸಿದೆ ಸರ್. ಹಾಗಾದ್ರೆ ಮೊದಲ ಸಾಹಿತ್ಯವನ್ನ ರಚನೆ ಮಾಡಿದ ನಂತರ ನಿಮಗೆ
ಜನಾಭಿಪ್ರಾಯ ಮತ್ತು ಓದುಗ ಸಹೃದಯಗಳು ಮೊದಲ ಬಾರಿಗೆ ನಿಮ್ಮನ್ನ ಬಹಳ ಪ್ರೀತಿಯಿಂದ ಒಂದು ಅನುಭವವನ್ನು ಹಂಚಿಕೊಂಡಾಗ ನಿಮಗಾದ ಅನುಭವ ಏನು? ಮಹಾನ್ ಸಾಹಿತಿಗಳಲ್ಲಿ ನೀವು ಒಬ್ರು ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ. ಖಂಡಿತ ನಾನಲ್ಲ. ಯಾಕಂತಂದ್ರೆ ದೊಡ್ಡ ಸಾಗರದಲ್ಲಿ ನಾನೊಂದು ಹನಿ ಅಥವಾ ಸೂರ್ಯನ ಎದುರಿಗೆ ಬಿದ್ದ ಒಂದು ಗಾಜಿನ ಚೂರು ಅಂತ ನಾ ಅಳ್ಕೊಂಡಿದ್ದೀನಿ ಅಷ್ಟೇ, ಅಂದ್ಕೊಂಡಿದ್ದೀನಿ ಕೂಡ. ಹಾಗಿರುವಾಗ ಹಾಗೆ ನೋಡಿದ್ರೆ ನನಗೆ 2008ನೇ ಇಸ್ವಿಗಿಲ್ಲ 1998ರಲ್ಲಿ ಧಾರವಾಡದ ಡೆಪ್ಯೂಟಿ ಚನ್ನಬಸಪ್ಪ ಪ್ರಾಥಮಿಕ ಪ್ರತಿಷ್ಠಾನದಿಂದ ನನ್ನ ಒಂದು ಹಸ್ತಪ್ರತಿಗೆ ಒಂದು ಬಹುಮಾನ ಸಿಕ್ಕಿತ್ತು. ವಿಭಾಗ ಮಟ್ಟದ ಉತ್ತಮ ಶಿಕ್ಷಕ ಸಾಹಿತಿ ಅಂತ, ಶಿಕ್ಷಕರಾಗೇ ಇದ್ದಂಥ ಒಂದು ಸ್ಪರ್ಧೆ. ಅದು 7 ಪ್ರಕಾರದ ಸಾಹಿತಿಗಳನ್ನು ಅವರು ಕರೆ ಮಾಡಿದ್ರು. ಅದಕ್ಕೆ ನಾನು ಬೆಳಗಾವಿ ವಿಭಾಗದಿಂದ ನಾನು ಅದೊಂದು ಅರ್ಜಿ ಹಾಕ್ಕೊಂಡಿದ್ದೆ. 7 ಪ್ರಕಾರ ಸಾಹಿತಿಗಳನ್ನು ನಮೂದಿಸಿಬಿಟ್ಟು ಅವಾಗ ನನಗನ್ಸಿತ್ತು ವಿಜಾಪುರದಲ್ಲಂತೂ ಶಿಶು ಸಾಹಿತ್ಯಗಳ ಒಂದು ದಂಡೆ ಐತೆ, ಇದರಲ್ಲಿ ನನ್ಗಾಗುತ್ತಾ ಅಂತ. ಆದ್ರೆ ಇನ್ನೊಂದು ಮನಸ್ಸು ಏನಂತಿತ್ತು, ಪ್ರಯತ್ನ ಮಾಡೋದಷ್ಟೇ ನನ್ನ ಕೆಲಸ, ನೋಡೋಣ ಅಂದ್ಬಿಟ್ಟು ಹಾಕಿದ್ದೆ. ಅದೃಷ್ಟವಶಾತ್ ಆ ವರ್ಷ ಅದು ಆಯ್ಕೆ ಆಯ್ತು. 1,000 ರೂಪಾಯಿ ಬಹುಮಾನ ಕೊಟ್ಟಿದ್ರು. ಆ ಬಹುಮಾನ ತರಕ್ಕೆ ನಾನು, ನಮ್ಮ ತಂದೆ, ಇನ್ನೊಬ್ಬ ನಮ್ಮ ಗೆಳೆಯ ಕಾಮರೆಡ್ಡಿ ಸುರೇಶ ಅಂತ ಹೋಗಿದ್ವಿ. ಆಗಿನ 1,000 ಅಂದ್ರೆ ಈಗ ನಾನು 1,00,000ಕ್ಕೆ ಸಮ. 1,00,000ಕ್ಕೆ ಸಮ. ಅಲ್ಲಿವರೆಗೂ ಕರೆದು ನನ್ನ ಒಬ್ಬನು ಬಸ್ ಚಾರ್ಜ್ ಕೊಟ್ಟು, ನಾನು ಊಟ ತಿಂಡಿದ ಖರ್ಚು ಕೊಟ್ಟು 1,000 ರೂಪಾಯಿ ಕೊಟ್ಟು ದೊಡ್ಡದೊಂದು ಫಂಕ್ಷನ್ ಮಾಡಿ NK ಕುಲಕರ್ಣಿ ಅವರು ಮತ್ತು AS ರಾಮಚಂದ್ರ ಪಾಟೀಲ್ ಸರ್ ಅಂತ ಹೇಳಿ ಅವರೆಲ್ಲ ಅಷ್ಟು ಮಟ್ಟಿಗೆ ನಮಗೆ ವ್ಯವಸ್ಥೆ ಮಾಡಿದ್ರು. ಅದು ನನಗೆ ಮುಂದೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕಾಲಿಡಕ್ಕೆ ನೀನು ನಿಲ್ಬೇಡ, ಇನ್ನು ಓಡು ಅಂತ ನನಗೆ ಸ್ಫೂರ್ತಿ ಸಿಕ್ಕಂಗಾಯ್ತು. ಎಸ್, ಕೇವಲ ನಿಮಗೆ ನೋಡ್ರಿ ಆ ಸಂದರ್ಭದಲ್ಲಿ 1,000 ರೂಪಾಯಿ ಇವತ್ತು 1,00,000 ಅಷ್ಟು ಮೊತ್ತ ಮೌಲ್ಯವನ್ನು ಹೇಳಿದ್ರಿ. ಹಾಗಾದ್ರೆ ನಿಮ್ಮ ಮೊದಲ ಪ್ರಯತ್ನದಲ್ಲಿ ನಿಮಗೆ ಯಶಸ್ವಿ ಕಂಡಾಗ ನಿಮಗಾದ ಅನುಭವವನ್ನು ಹಂಚಿಕೊಂಡ್ರಿ. ಹಾಗೆ ಸಾಹಿತ್ಯ ಕೃಷಿಯನ್ನ ಪ್ರಾರಂಭ ಮಾಡಿದ ನಂತರ ಯಾವ ಯಾವ ಬಗೆಯ ಸಾಹಿತ್ಯಗಳನ್ನ ತಾವು ಸಾಹಿತ್ಯ ಕೃಷಿಯನ್ನ ಮಾಡಿದ್ರಿ ಸರ್? ಸಾಹಿತ್ಯ ಕೃಷಿ ಅಂದ ತಕ್ಷಣ ಮೊಟ್ಟ ಮೊದಲು ನೆನಪಾಗೋದು ವಿಶೇಷವಾಗಿ ಎಲ್ಲಾ ಸಾಹಿತಿಗಳು ಸರ್ವೇ ಸಾಮಾನ್ಯವಾಗಿ ಕವನ ಸಂಕಲನ ಮುಖಾಂತರ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಡ್ತಿದ್ದಾರೆ. ಹೌದು ಸರ್, ನನಗೆ ಅದನ್ನು ಸ್ವಲ್ಪ ಬೇಡ ಅನಿಸ್ತು. ವಿಭಿನ್ನವಾಗಿ ಇದಕ್ಕೆ ಒಂದು ಹೊಸ ಪ್ರವೇಶ ತಗೊಳ್ಳೋಣ ಅಂತ ಅನಿಸ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಬಾಲ್ಯದಿಂದಲೂ ನಾನು ಕಂಡದ್ದು, ಕೇಳಿದ್ದು, ಓದಿದ್ದು, ಸಿಕ್ಕಿದ್ದು, ಜೀವನದಲ್ಲಿ ನೋಡಿದಂತ ಕೆಲವೊಂದು ಘಟನೆಗಳನ್ನು ಇವೆಲ್ಲವನ್ನು ಕ್ರೋಢೀಕರಣ ಮಾಡಿ ಅವಕ್ಕೆ ಒಂದು ಕಿರು ನಾಟಕಗಳ ರೂಪ ಕೊಟ್ಟೆ. ಕಿರು ನಾಟಕಗಳು ಅಂತ ಹೇಳಿ ಅಂದ್ರೆ 3/4 ಗಂಟೆವರೆಗೆ ಆಡಿದ್ರೆ ದೊಡ್ಡ ನಾಟಕ, ಅದು ಅರ್ಧ ಗಂಟೆಯಲ್ಲಿ ನಾಟಕ ಮುಗಿದಿರ್ಬೇಕು, ಒಂದು ಒಳ್ಳೆ ಸಂದೇಶ ಹೋಗಿರ್ಬೇಕು. ಹಾಗೆ ಅದನ್ನ ಹಸ್ತಪ್ರತಿ ತಯಾರು ಮಾಡಿದೆ ಮೊದಲು. ಆ ಹಸ್ತಪ್ರತಿ ನನ್ನ ಶಿಷ್ಯ ಒಬ್ಬನ ಕಣ್ಣಿಗೆ ಬಿತ್ತು. ಸರ್ ಇದನ್ನ ಪ್ರಿಂಟ್ ಮಾಡಿಸ್ಬಿಡೋಣ ಅಂತಂದಾಗ ಸಿಕ್ಕಾಪಟ್ಟೆ ದುಡ್ಡಾಗುತ್ತೆ, ಶೇಖರ್ ಬೇಡ ಅಂತ ಹೇಳಿದೆ. ಆ ಶೇಖರ್ ಅನ್ನೋಂಥ ವ್ಯಕ್ತಿ ಈಗ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಲ್ಲಿ DC ಆಗಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಅದೇ ಬೆಂಗಳೂರಿನಲ್ಲಿ AC ಆಗಿ ಕೆಲಸ ಮಾಡ್ತಾ ಇದ್ದವು, ಅಸಿಸ್ಟೆಂಟ್ ಕಮಿಷನರ್ ಆಗಿ. ಇಲ್ಲ ಸರ್ ನಾವು ಏನೋ ಪ್ರಯತ್ನ ಮಾಡೋಣ ಇದಕ್ಕೆ ಅಂದ್ಬಿಟ್ಟು ತಾವು 3 ಜನ ಗೆಳೆಯರು ಸೇರ್ಕೊಂಡು, ಅಂದ್ರೆ S ಪ್ರಸಾದ್ ಅಂತ ಅವನೊಬ್ಬ ನನ್ನ ಸ್ಟೂಡೆಂಟು, ಶೇಖರ್ ಅಂತ ಒಬ್ರು, ಜೊತೆಗೆ ಇನ್ನೊಬ್ನು ಶ್ರೀಕಂಠ ಅಂತ, 3 ಜನ ಸೇರ್ಕೊಂಡು 1,00,000 ರೂಪಾಯಿನ ನಾನು 3 ದಿವಸದಲ್ಲಿ ನನ್ನ ಅಕೌಂಟ್ಗೆ ಹಾಕಿದ್ರು. ಅವರ ಒಂದು ಪ್ರೇರಣೆಯಿಂದ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ನನಗೆ. ಎಲ್ಲರೂ ಗುರುಗಳಿಂದ ಶಿಷ್ಯಂದ್ರು ಉದ್ಧಾರ ಆಗುವಂತ ಕಾಲ ಇರ್ತೈತೆ. ಆದ್ರೆ ನನ್ನ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹಂಗಾಗ್ಲಿಲ್ಲ. ಶಿಷ್ಯರ ಒಂದು ಧನ ಸಹಾಯದ ಮುಖಾಂತರ ನಾನು ಮುಂದೆ ಬರ್ಬೇಕಾಯ್ತು. ಅದಕ್ಕೆ 1,00,000ಕ್ಕಿಂತ ಜಾಸ್ತಿ ಆ ದುಡ್ಡನ್ನ ಸಂಗ್ರಹ ಮಾಡಿಕೊಂಡು ಆ 101 ಕಿರು ನಾಟಕಗಳ ಒಂದು ಬಾಲಾಭಿನಯ ಡಿಂಡಿಮ ಅಂತ ಒಂದು ದೊಡ್ಡ ಹೊತ್ತಿಗೆಯನ್ನು ಹೊರತರಬೇಕಾಯ್ತು. ಅದರಲ್ಲಿ ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ಪೌರಾಣಿಕ ನಾಟಕಗಳು ಅಂತ 3 ವಿಭಾಗ ಮಾಡಿದೆ. ಓದುಗರ ಅನುಕೂಲ ಆಗಲಿ ಅಂತ 3 ಪ್ರತ್ಯೇಕವಾಗಿ ಒಂದೊಂದು ಪುಸ್ತಕ, 3 ಎಲ್ಲ ಸೇರಿದ್ದು 1 ಪುಸ್ತಕ, ಹೀಗೆ ಏಕಾಲಕ್ಕೆ 4 ಕೃತಿಗಳನ್ನು ಹೊರತಂದೆ. ಅದು ನನಗೆ 2016 ಏಪ್ರಿಲ್ 10ನೇ ತಾರೀಕು ಆ ಸಾಹಿತ್ಯ ಕ್ಷೇತ್ರಕ್ಕೆ ಹೇಳಿನಲಾಗಲಿ ಅಧಿಕೃತವಾಗಿ ಕಾರ್ಯಕ್ಕೆ ಅಂತಂದ್ರೆ ಇದೇ ಮುಖಾಂತರ. ಓಕೆ, ಅದಕ್ಕೆ ಹೇಳಿದ್ರೆ ವರ್ಣ ಮಾತ್ರಂ ಕಲಿಸಿದ ಆತನೇ ಗುರು. ಅದಕ್ಕೆ ಹೇಳ್ತಾರೆ ಗುರು ಗೋವಿಂದ ದೋವು ಕಡೆ ಕಾಕೇಲ ಗುಂಪಾಯ ಬಲಿಹಾರಿ ಆಪನೆ ಗುರು ಗೋವಿಂದ ದಿಯೋ ಬತಾಯ ಅನ್ನುವಂಥ ಕಬೀರರ ಆ ವಾಣಿ ನಿಜವಾಗ್ಲೂ ಬಹಳ ಸತ್ಯದ ಮಾತು. ಅದಕ್ಕೆ ನೋಡಿ, ಗುರು ಈಗ ಅವರ ಕೈಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ಅವರ ಉತ್ಕೃಷ್ಟ ಜ್ಞಾನವನ್ನು ಯಾವ ರೀತಿಯಾಗಿ ಸದುಪಯೋಗ ಪಡಿಸಿಕೊಳ್ತಾರೆ ಅನ್ನೋದಕ್ಕೆ ನಮ್ಮ ಶಿವಪ್ಪ ಹೂಗಾರವರ ಇಂಥ ಸಾಹಿತಿಗಳ ಒಂದು ಮೇರು ವಿಚಾರಗಳನ್ನು ಅದನ್ನು ಜನಮಾನಸವಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಲಕ್ಷ ರೂಪಾಯಿಗಳವರಿಗೆ ಡೊನೇಟ್ ಮಾಡಿದ್ದಾರೆ ಅಂದರೆ ಬಹಳ ಅತ್ಯುತ್ತಮವಾದಂಥ ಈ ಒಂದು ನಿದರ್ಶನ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.